Hello students, Namaste. Welcome to this session of our class. Last class we discussed about the meaning of liberty and the two aspects of liberty. This class we are going to study the second part of the concept liberty, that is the kinds of liberty. So it is the most important concept regarding the examination point of view. A 5-mark question may be asked in the examination regarding the kinds of liberty. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ನೋಡಿರುವಂತಹ ವಿಚಾರ ಸ್ವಾತಂತ್ರ್ಯದ ಅರ್ಥ ಮತ್ತು ಸ್ವಾತಂತ್ರ್ಯದ ಎರಡು ಸ್ವರೂಪಗಳನ್ನು ನೋಡಿಕೊಂಡಿದ್ದೇವೆ. ಈ ತರಗತಿಯಲ್ಲಿ ನಾವು ನೋಡಬೇಕಾದಂಥ ವಿಚಾರ ಏನು ಅಂತ ಹೇಳಿದ್ರೆ ಸ್ವಾತಂತ್ರ್ಯದ ವಿಧಗಳು ಏನು ಅಂತ ಹೇಳಿ. ಪರೀಕ್ಷಾ ದೃಷ್ಟಿಯಿಂದ ಇದು ಬಹಳ ಮಹತ್ವವಾದದ್ದು. 5 ಮಾರ್ಕಿನ ಪ್ರಶ್ನೆಯಾಗಿ ಇದನ್ನು ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅದೇ ರೀತಿ ಈ ಯಾವುದೇ ಒಂದು ವಿಧವನ್ನು 2 ಮಾರ್ಕಿನ ಪ್ರಶ್ನೆಯಲ್ಲಿಯೂ ಕೂಡ ಕೇಳುವ ಸಾಧ್ಯತೆ ಕೂಡ ಇದೆ. ಸೊ ಮುಖ್ಯವಾಗಿ ಕಮ್ ಟು ದ ಪಾಯಿಂಟ್, ವಾಟ್ ಆರ್ ದ ಕೈಂಡ್ಸ್ ಆಫ್ ಲಿಬರ್ಟಿ? ಜನರಲಿ the liberty is classified into 5 different kinds or types. 5 ವಿಧಗಳಾಗಿ ನಾವು ಸ್ವಾತಂತ್ರ್ಯವನ್ನು ವಿಂಗಡಣೆ ಮಾಡಬಹುದು. ಸೊ 5 ವಿಧಗಳು ಯಾವುದು ಒಂದೊಂದನ್ನು ನಾವು ನೋಡ್ತಾ ಬರಬೇಕು. ದ ಫಸ್ಟ್ ಒನ್ ಈಸ್ ಅ ನ್ಯಾಚುರಲ್ ಲಿಬರ್ಟಿ. ನ್ಯಾಚುರಲ್ ಲಿಬರ್ಟಿ ಅಂದರೆ ಸ್ವಾಭಾವಿಕ ಸ್ವಾತಂತ್ರ್ಯ ಅಂತ ಕರೀತೇವೆ. ಮೊದಲನೇದು ಸ್ವಾಭಾವಿಕ ಸ್ವಾತಂತ್ರ್ಯ ಅಥವಾ ನ್ಯಾಚುರಲ್ ಲಿಬರ್ಟಿ. ಸೆಕೆಂಡ್ ಒನ್ ಈಸ್ ಸಿವಿಲ್ ಲಿಬರ್ಟಿ. ಸಿವಿಲ್ ಲಿಬರ್ಟಿ ಮೀನ್ಸ್ ನಾಗರಿಕ ಸ್ವಾತಂತ್ರ್ಯ. ದೆನ್ ಥರ್ಡ್ ಒನ್ ಈಸ್ ಪೊಲಿಟಿಕಲ್ ಲಿಬರ್ಟಿ. ಪೊಲಿಟಿಕಲ್ ಅಂದ್ರೆ ರಾಜಕೀಯ ಸ್ವಾತಂತ್ರ್ಯ. ನಾಲ್ಕನೇದು ಫೋರ್ತ್ ಒನ್ ಇಕಾನಮಿಕ್ ಲಿಬರ್ಟಿ, ಆರ್ಥಿಕ ಸ್ವಾತಂತ್ರ್ಯ. ಅಂಡ್ ದ ಲಾಸ್ಟ್ ಒನ್ ಈಸ್ ನ್ಯಾಷನಲ್ ಲಿಬರ್ಟಿ. ರಾಷ್ಟ್ರೀಯ ಸ್ವಾತಂತ್ರ್ಯ ಅಂತ ಹೇಳಿ. ಸೊ ಒಟ್ಟು ಆ 5 ವಿಧಗಳನ್ನು ನಾವು ಇಲ್ಲಿ ಗುರುತಿಸಬಹುದು. ಸೊ ದೇರ್ ಆರ್ 5 ಡಿಫರೆಂಟ್ ಟೈಪ್ಸ್ ಆಫ್ ಲಿಬರ್ಟಿ. ಸೊ ವಿ ಹ್ಯಾವ್ ಟು ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಒನ್, what is natural liberty? So the natural liberty is the liberty enjoyed by the individual before the existence of the state, or we can say that a society. It is the liberty or freedom enjoyed by the individual in the pre-civil society. That means the society which was developed as a civil society, the society which was not developed as a civil society. Pre-civil society means the society which was not developed as a civil society. So only when the society become a organized society called state, the individual enjoy certain other liberties. So before the existence of the state, before the existence of the society, the individual enjoyed the natural liberty, or it is also called as negative liberty, in the sense that man is free to do anything according to his wish. He cannot be controlled, he cannot be restricted. The activities of the man is not restricted. ಅಂದ್ರೆ ಏನು ಇಲ್ಲಿ ಸ್ವಾಭಾವಿಕ ಸ್ವಾತಂತ್ರ್ಯ ಅಂತ ಹೇಳಿದ್ರೆ, ಮನುಷ್ಯ ಅಥವಾ ವ್ಯಕ್ತಿ ಸಮಾಜ ಅಥವಾ ರಾಜ್ಯ ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಹಿಂದೆ ಅನುಭವಿಸ್ತಾ ಇದ್ದಂತಹ ಸ್ವಾತಂತ್ರ್ಯ ಅಂತ ಹೇಳಿ. ಅಂದ್ರೆ ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂತ ಆ ನಂತರ ಇಂತಹ ಸ್ವಾತಂತ್ರ್ಯಗಳಿಗೆ ಅವಕಾಶ ಇಲ್ಲ.
ಅಂದ್ರೆ ಇದಕ್ಕೆ ಪ್ರೀ ಸಿವಿಲ್ ಸೊಸೈಟಿ ಅಂತ ಕರೀತೇವೆ. ಅಂದ್ರೆ ನಾಗರಿಕ ಸಮಾಜಕ್ಕಿಂತ ಹಿಂದೆ, ಯಾವಾಗ ಸಮಾಜ ನಾಗರಿಕ ಸಮಾಜವಾಗಿ ರೂಪುಗೊಳ್ತದ ಆಗ ನಾವು ಸ್ವಾಭಾವಿಕ ಸ್ವಾತಂತ್ರ್ಯದ ಬಗ್ಗೆ ನಾವು ಕಲ್ಪಿಸಲಿಕ್ಕೆ ಆಗುವುದಿಲ್ಲ. ಸೊ ಅದಕ್ಕೆ ಹೇಳುವಂಥದ್ದು, ಸಮಾಜ ನಾಗರಿಕ ಸಮಾಜ ಆದದ್ದು ಯಾವಾಗ, ಯಾವಾಗ ರಾಜ್ಯ ಎನ್ನುವಂತಹ ಒಂದು ವ್ಯವಸ್ಥೆಯ ಒಳಗೆ, ವ್ಯವಸ್ಥಿತವಾದಂತಹ ಸಮಾಜದ ಒಳಗೆ ರೂಪುಗೊಳ್ತದ ಆಗ ಅದು ನಾಗರಿಕ ಸಮಾಜವಾಗ್ತದೆ. ಹಾಗಾಗಿ ಸಮಾಜ ಅಥವಾ ರಾಜ್ಯ ಎನ್ನುವಂತಹ ಒಂದು ವ್ಯವಸ್ಥೆ ಅಸ್ತಿತ್ವಕ್ಕೆ ಬರುವುದಕ್ಕೆ ಹಿಂದೆ ಮನುಷ್ಯ ಯಾವ ರೀತಿಯ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ನ ಅದನ್ನು ನಾವು ಸ್ವಾಭಾವಿಕ ಸ್ವಾತಂತ್ರ್ಯ ಅಂತ ಕರೀತೇವೆ. ಅದಕ್ಕೆ ನಕಾರಾತ್ಮಕ ಸ್ವಾತಂತ್ರ್ಯ ಅಂತಲೂ ಕರೀಬಹುದು. ಯಾಕೆಂತ ಹೇಳಿದ್ರೆ ದರ್ ಇಸ್ ನೋ ರೆಸ್ಟ್ರಿಕ್ಷನ್ ಟು ದ ಬಿಹೇವಿಯರ್ ಆರ್ ಆಕ್ಟಿವಿಟೀಸ್ ಆಫ್ ದ ಇಂಡಿವಿಜುವಲ್ ಇನ್ ದ ಸೊಸೈಟಿ. ಅಂದ್ರೆ ಈ ಹಂತದಲ್ಲಿ, ಅಂದ್ರೆ ರಾಜ್ಯ ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಹಿಂದೆ ಸಮಾಜದಲ್ಲಿ ವ್ಯಕ್ತಿಯ ಚಟುವಟಿಕೆ ಅಥವಾ ವರ್ತನೆಯನ್ನ ಯಾರೂ ನಿಯಂತ್ರಿಸ್ತಾ ಇರಲಿಲ್ಲ, ಅಂದ್ರೆ ನಿಯಂತ್ರಣ ಇರಲಿಲ್ಲ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ದೆರ್ ವಾಸ್ ಟೋಟಲ್ ಕನ್ಫ್ಯೂಷನ್, ದೆರ್ ವಾಸ್ ನೋ ಪೀಸ್ ಇನ್ ದ ಸೊಸೈಟಿ, ದೆರ್ ವಾಸ್ ನೋ ಆರ್ಡರ್ ಇನ್ ದ ಸೊಸೈಟಿ, ಇಟ್ ವಾಸ್ ಎ ಅನಾರ್ಕಿ ಅಲ್ವಾ. ನಾವು ಹಿಂದೆ ತಿಳ್ಕೊಂಡ ಹಾಗೆ ಸಮಾಜದ ವ್ಯವಸ್ಥೆ ರಾಜ್ಯವಾಗಿ ಬದಲುಗೊಳ್ಳುವಂತಹ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಗೆ ತುಂಬಾ ಮಹತ್ವ ಇದೆ. ಯಾವಾಗ ಅದು ರಾಜ್ಯವಾಗಿ ಪರಿವರ್ತಿತ ಆಗ್ತದೆ ಆವಾಗ ಸಮಾಜ ಒಂದು ವ್ಯವಸ್ಥಿತ ಸಮಾಜವಾಗಿ ರೂಪುಗೊಳ್ತದೆ. ಸೊ ಯಾವಾಗ ರಾಜ್ಯ ಎನ್ನುವಂಥ ವ್ಯವಸ್ಥೆ ಇರಲಿಲ್ವಾ ಆಗ ವ್ಯಕ್ತಿಯ ವರ್ತನೆಯನ್ನ ಯಾರೂ ನಿಯಂತ್ರಿಸಲಿಕ್ಕೆ ಅವಕಾಶ ಇರಲಿಲ್ಲ. ಅವನು ಹೇಳಿದ್ದೆ ಅವನ ಇಚ್ಛೆ ಪ್ರಕಾರ ನಡ್ಕೊಳ್ತಾ ಇದ್ದವ. ಸೊ ಇಂತಹ ಸಮಾಜ ಒಂದು ರೀತಿಯಲ್ಲಿ ಅರಾಜಕತೆ ಅಂತ ನಾವು ಕರೀತೇವೆ. ಅದಕ್ಕೆ ಅನಾರ್ಕಿ, ಅರಾಜಕತೆ, ಲಾಲೆಸ್ ಆರ್ಡರ್. ದೆರ್ ವಾಸ್ ನೋ ಪೀಸ್ ಇನ್ ದ ಸೊಸೈಟಿ ಅಥವಾ ಆರ್ಡರ್ ಇನ್ ದ ಸೊಸೈಟಿ. ಸಮಾಜದಲ್ಲಿ ಶಾಂತಿ ಎನ್ನುವಂಥದ್ದು ಇರುವುದಿಲ್ಲ ಅಥವಾ ಅಲ್ಲಿ ಸುವ್ಯವಸ್ಥೆ ಎನ್ನುವಂಥದ್ದೇ ಇರುವುದಿಲ್ಲ. ಅಂದ್ರೆ ಅವನ ವರ್ತನೆಗೆ ರೆಸ್ಟ್ರಿಕ್ಷನ್ ಇಲ್ಲ. ಸೊ ಅನ್ರಿಸ್ಟ್ರೈನ್ಡ್ ಸೊಸೈಟಿ, ಇಟ್ ವಾಸ್ ಅನ್ರಿಸ್ಟ್ರೈನ್ಡ್ ಸೊಸೈಟಿ. ಅಂದ್ರೆ ಅವನ ವರ್ತನೆಗೆ ಯಾವುದೇ ನಿಯಂತ್ರಣ ಇಲ್ಲದಂತಹ ವ್ಯವಸ್ಥೆ. ಸೊ ಗ್ರಾಜುವಲಿ, in order to avoid this situation, some restrictions were made. The state was established and through state laws were made, and when laws were made by the state, it was considered as a restriction to the behavior or activities of the individual. So normally the natural liberty is impossible in the modern society. That's why some restrictions are necessary in order to control the activities of the individual. So as Rousseau said, man is born free, but everywhere he is in chains. Man is born free, but everywhere he is in chains. In the sense that the chain is a restriction. The chain is necessary to control his activities in order to make a healthy society. ಸೊ ಏನರ್ಥ ಇಲ್ಲಿ? ಸ್ವಾಭಾವಿಕ ಸ್ವಾತಂತ್ರ್ಯವನ್ನು ನಾವು ಈಗಿನ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ವ್ಯಕ್ತಿಯ ಚಟುವಟಿಕೆಯನ್ನು ನಿಯಂತ್ರಿಸಲೇಬೇಕು, ಇಲ್ಲ ಅದು ಸಮಾಜದ ಅಶಾಂತಿಗೆ ಕಾರಣ ಆಗ್ತದೆ, ಸಮಾಜದಲ್ಲಿ ವಿವಾದಗಳಿಗೆ ಕಾರಣ ಆಗ್ತದೆ. ಹಾಗಾಗಿ ರಾಜ್ಯ ಎನ್ನುವಂತಹ ಒಂದು ರಾಜಕೀಯ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದ ಕಾರಣ ವ್ಯಕ್ತಿಯ ಚಟುವಟಿಕೆಗಳನ್ನು ನಿಯಂತ್ರಿಸುವಂತಹ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಅಲ್ಲಿಗೆ ಸ್ವಾಭಾವಿಕ ಸ್ವಾತಂತ್ರ್ಯ ಎನ್ನುವಂಥದ್ದು ಎಂಡ್ ಆಗ್ತದೆ. ಗಮನಿಸಿ, ಯಾವಾಗ ರಾಜ್ಯ ಬಂತ ಆವಾಗ ಸ್ವಾಭಾವಿಕ ಸ್ವಾತಂತ್ರ್ಯದ ಎಂಡ್ ಆಯಿತು. ಸೊ ರಾಜ್ಯ ಎನ್ನುವಂಥ ವ್ಯವಸ್ಥೆ ಕಾನೂನುಗಳನ್ನು ಮಾಡ್ತದೆ, ಕಾನೂನುಗಳ ಮೂಲಕ ವ್ಯಕ್ತಿಯ ಚಟುವಟಿಕೆಗಳನ್ನು ನಿಯಂತ್ರಿಸಲಾಗ್ತದೆ. ಅದಕ್ಕೆ ರೂಸೋ ಹೇಳುವಂಥದ್ದು ಮ್ಯಾನ್ ಈಸ್ ಬಾರ್ನ್ ಫ್ರೀ, ಅಂದ್ರೆ ಮನುಷ್ಯ ಸ್ವತಂತ್ರನಾಗಿ ಹುಟ್ಟಿದ್ದಾನೆ, ಬಟ್ ಎವ್ರಿವೇರ್ ಹಿ ಈಸ್ ಇನ್ ಚೈನ್ಸ್. ಆದರೆ ಮುಂದೆ ಅವನನ್ನ ಸಂಕೋಲೆಯಲ್ಲಿ ಬಂಧಿಸಲಾಗ್ತದೆ. ಯಾಕೆ ಆ ಸಂಕೋಲೆ ಅಂತ ಹೇಳಿದ್ರೆ ಇಲ್ಲಿ ರಿಸ್ಟ್ರಿಕ್ಷನ್ ಅಂತ ಅರ್ಥ, ಕಡಿವಾಣ ಅಂತ ಅರ್ಥ. ಅಂದ್ರೆ ಕಾನೂನು ಇಲ್ಲಿ ಒಂದು ರೀತಿಯಲ್ಲಿ ಕಡಿವಾಣ. ಯಾಕೆ ಈ ಕಾನೂನು ಬೇಕು? ಸಮಾಜದಲ್ಲಿ ಅವನ ವರ್ತನೆಯನ್ನು ನಿಯಂತ್ರಿಸಬೇಕಾದ್ರೆ ಕಾನೂನಿನ ಅಗತ್ಯತೆ ಇರ್ತದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ನ್ಯಾಚುರಲ್ ಲಿಬರ್ಟಿ ಈಸ್ ನಥಿಂಗ್ ಬಟ್ ನೆಗೆಟಿವ್ ಲಿಬರ್ಟಿ ವಿಚ್ ವಾಸ್ ಎಂಜಾಯ್ಡ್ ಬೈ ದ ಇಂಡಿವಿಜುವಲ್ ಬಿಫೋರ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಸ್ಟೇಟ್. It was a unrestricted freedom where individual can do anything according to his wish.
in the civilized society such kind of natural liberty is impossible. ಇಷ್ಟನ್ನು ನೆನಪಿಟ್ಕೊಳ್ಳಿ. ಸ್ವಾಭಾವಿಕ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ರಾಜ್ಯ ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಹಿಂದೆ ಮನುಷ್ಯ ಅನುಭವಿಸ್ತಾ ಇದ್ದಂತಹ ಸ್ವಾತಂತ್ರ್ಯ ಸಮಾಜದಲ್ಲಿ, ಅಂದ್ರೆ ನಾಗರಿಕ ಸಮಾಜವಾಗಿ ಯಾವಾಗ ಸಮಾಜ ರೂಪುಗೊಳ್ತದ ಅದಕ್ಕಿಂತ ಹಿಂದೆ ನಮ್ಗೆ ಇದ್ದಂತಹ ಸ್ವಾತಂತ್ರ್ಯ ಇದು. ಅಂದ್ರೆ ನಾವೇನು ಮನಸ್ಸಿಗೆ ಬರ್ತದೋ ಅದನ್ನ ಅನುಭವಿಸುವಂತ ಅವಕಾಶ ಇತ್ತು. ರೆಸ್ಟ್ರಿಕ್ಷನ್ ಎನ್ನುವಂಥದ್ದು ಇರಲಿಲ್ಲ, ಅಡೆತಡೆಗಳು, ಕಡಿವಾಣ ಎನ್ನುವಂಥದ್ದು ಇರಲಿಲ್ಲ. ಸೊ ಯಾವಾಗ ರಾಜ್ಯ ಎನ್ನುವಂಥ ವ್ಯವಸ್ಥೆ ಬಂತ ಅದು ನಮ್ಮ ವರ್ತನೆಯನ್ನು ನಿಯಂತ್ರಿಸುವ ಕೆಲಸವನ್ನ ಮಾಡ್ತದೆ, ಇಲ್ಲ ಅಲ್ಲಿ ಅಶಾಂತಿಗೆ ಕಾರಣ ಆಗ್ತಾ ಇತ್ತು. ಸೊ ಸ್ವಾಭಾವಿಕ ಸಮಾಜದಲ್ಲಿ ದ ಸ್ಟ್ರಾಂಗ್ ಆಲ್ವೇಸ್ ಅಪ್ರೆಸ್ಡ್ ದ ವೀಕ್, ದೇ ಅಪ್ರೆಸ್ಡ್ ಅಂಡ್ ಸಪ್ರೆಸ್ಡ್ ದ ವೀಕ್. ಅಲ್ಲಿ ಏನಾಗ್ತದೆ, ಬಲಿಷ್ಠರ ಉಳಿವಾಗ್ತದೆ. ಯಾರಲ್ಲಿ ಶಕ್ತಿ ಇರ್ತದ, ಯಾರು ಬಲಿಷ್ಠನಾಗಿರ್ತಾನ ಆತ ಶಕ್ತಿಹೀನನನ್ನ ತುಳಿದು ಬದುಕುವಂತಹ ಕೆಲಸವನ್ನ ಮಾಡ್ತಾನೆ. ಅದು ನಾಗರಿಕ ಸಮಾಜದಲ್ಲಿ ಆಗಬಾರದು, ಸಾಧ್ಯ ಇಲ್ಲ ಎನ್ನುವುದನ್ನ ನಾವು ಇಲ್ಲಿ ಗಮನಿಸಬೇಕು. ಸೊ ದಟ್ ಇಸ್ ವೈ ಇನ್ ದ ನ್ಯಾಚುರಲ್ ಸೊಸೈಟಿ ದೇರ್ ಇಸ್ ಆಪರೇಷನ್ ಅಂಡ್ ಸಪ್ರೆಷನ್ ಆಫ್ ಸ್ಟ್ರಾಂಗ್ ಓವರ್ ದ ವೀಕ್, ಅಂಡ್ ಇನ್ ಆರ್ಡರ್ ಟು ಎಂಡ್ ದಿಸ್ ಸಮ್ ರೆಸ್ಟ್ರಿಕ್ಷನ್ಸ್ ಆರ್ ಮೇಡ್. In order to avoid anarchy, these restrictions are made. The restriction is nothing but the law. ಕಾನೂನು ಎನ್ನುವಂತಹ ಕೆಲವೊಂದು ಕಡಿವಾಣಗಳನ್ನು, ಅಡೆತಡೆಗಳನ್ನು ಮಾಡಲಾಯಿತು. ಆ ಮೂಲಕ ವ್ಯಕ್ತಿಯ ವರ್ತನೆಯನ್ನು ನಿಯಂತ್ರಿಸಲಾಯಿತು. So these things you have to remember. Then the second liberty, that is civil liberty. Civil liberty is the freedom enjoyed by the individual, freedom enjoyed by the individual in the society which is given by the state, and it is also protected by the state, given by the state and also protected by the state. So civil liberty is the freedom enjoyed by the individual in the society which is given by the state and also protected by the state. So these liberty are essential, these liberty or liberties are essential to lead a civilized life. ಸಿವಿಲೈಸ್ಡ್ ಲೈಫ್ ಅಂದ್ರೆ ಏನು? ನಾಗರಿಕ ಜೀವನ ಅಂತ ಕರೀತೇವೆ. ಸೊ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ನಾಗರಿಕ ಜೀವನವನ್ನು ನಡೆಸಲಿಕ್ಕೆ ರಾಜ್ಯ ಕೊಟ್ಟಂತಹ ಹಕ್ಕುಗಳು. ಸೊ ಇಟ್ ಈಸ್ ಗಿವನ್ ಬೈ ದ ಸ್ಟೇಟ್, ಇಟ್ ಈಸ್ ಪ್ರೊಟೆಕ್ಟೆಡ್ ಬೈ ದ ಸ್ಟೇಟ್. ರಾಜ್ಯ ನಮಗೆ ಕೊಟ್ಟು ನಮಗೆ ಅದನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತದೆ. ಸೊ ಇಂತಹ ಒಂದು ಸ್ವಾತಂತ್ರ್ಯವನ್ನ ನಾವು ನಾಗರಿಕ ಸ್ವಾತಂತ್ರ್ಯ ಅಂತ ಕರೀತೇವೆ. ಹೌ ದ ಸ್ಟೇಟ್ ensures civil liberty? By providing civil rights. The state ensures civil liberty. So ಹೇಗೆ ನಾಗರಿಕ ಸ್ವಾತಂತ್ರ್ಯವನ್ನ ರಾಜ್ಯ ನಮಗೆ ಕೊಟ್ಟಿದೆ ಅಥವಾ ಯಾವ ರೀತಿಯಲ್ಲಿ ಕೊಟ್ಟಿದೆ ಅಂತ ಕೇಳಿದ್ರೆ, ನಾಗರಿಕ ಹಕ್ಕುಗಳನ್ನು ನಮಗೆ ನೀಡುವುದರ ಮೂಲಕ ಸಮಾಜದಲ್ಲಿ ರಾಜ್ಯ ನಾಗರಿಕ ಸ್ವಾತಂತ್ರ್ಯವನ್ನ ನಮಗೆ ಖಾತ್ರಿಗೊಳಿಸ್ತದೆ. ಹಾಗಾದ್ರೆ ನಾಗರಿಕ ಹಕ್ಕುಗಳು ಅಂದ್ರೆ ಯಾವುದು? There are several rights which are called civil rights. ಅಲ್ಲಿ ಕೆಲವೊಂದು ಹಕ್ಕುಗಳು ಇದೆ. ಆ ಹಕ್ಕುಗಳನ್ನು ನಾಗರಿಕ ಹಕ್ಕುಗಳು ಅಂತ ನಾವು ಕರೀತೇವೆ. ಸೊ ಆ ನಾಗರಿಕ ಹಕ್ಕುಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ದ ಸಿವಿಲ್ ರೈಟ್ಸ್ ಲೈಕ್, ಅದನ್ನ ಡಿಟೇಲ್ ಆಗಿ ನಾವು ನೋಡ್ಕೊಳ್ಳಿಕ್ಕಿದ್ದೇವೆ ಮುಂದೆ. ಸಿವಿಲ್ ರೈಟ್ಸ್ ಲೈಕ್ ರೈಟ್ ಟು ಲೈಫ್, ದೆನ್ right to equality, right to freedom, right to freedom of expression and belief, right to freedom of religion, right to property. So all these rights are considered as civil rights. So right to life, right to equality, right to freedom of expression, right to freedom of religion, right to family life, right to education. So all these are called civil rights. ಸೊ ಕೆಲವೊಂದು ಹಕ್ಕುಗಳನ್ನು ನಾಗರಿಕ ಹಕ್ಕುಗಳು ಅಂತ ಕರೀತೇವೆ. ಸೊ ಆ ನಾಗರಿಕ ಹಕ್ಕುಗಳು ಬೇರೆ ಬೇರೆ ರೀತಿಯಾಗಿದೆ. ಸಮಾನತೆ ಹಕ್ಕು, ಜೀವಿಸುವ ಹಕ್ಕು, ಕೌಟುಂಬಿಕ ಜೀವನದ ಹಕ್ಕು,
ಅಥವಾ ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು. ಸೊ ಹೀಗೆ ತುಂಬಾ ಸ್ವಾತಂತ್ರ್ಯಗಳು ಅಥವಾ ಹಕ್ಕುಗಳು ನಮಗೆ ಸಂವಿಧಾನಬದ್ಧವಾಗಿ ದೊರಕಿದೆ. ಅದನ್ನು ನಾಗರಿಕ ಹಕ್ಕುಗಳು ಅಂತ ಕರೀತೇವೆ. ಈ ನಾಗರಿಕ ಹಕ್ಕುಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ನೀಡುವುದರ ಮೂಲಕ ನಾಗರಿಕ ಸ್ವಾತಂತ್ರ್ಯವನ್ನ ರಾಜ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನೀಡಿದೆ. And these rights are provided to each and every citizen of the country without any restriction, without any discrimination. ಈ ಹಕ್ಕುಗಳನ್ನು ಪ್ರತಿಯೊಬ್ಬರಿಗೂ ಕೂಡ ರಾಜ್ಯ ಕೊಟ್ಟಿದೆ. ಯಾವುದೇ ತಾರತಮ್ಯ ಇಲ್ಲದೆ, ಯಾವುದೇ ನಿಯಂತ್ರಣ ಇಲ್ಲದೆ ಈ ಹಕ್ಕುಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಪ್ರತಿಯೊಬ್ಬನಿಗೂ ಇದೆ. ಒಂದು ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನಾಗರಿಕ ಹಕ್ಕುಗಳನ್ನು ನೀಡಲಾಗಿದೆ. ಈವನ್ ದ ಫಾರಿನರ್ಸ್ ಆಲ್ಸೋ ಎಂಜಾಯ್ ದ ಸಿವಿಲ್ ರೈಟ್ಸ್. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ವಿದೇಶಗಳಿಂದ ಬಂದವರು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದಿದ್ರೆ ಅವರಿಗೂ ಕೂಡ ನಾಗರಿಕ ಹಕ್ಕುಗಳು ಅಂತ ಇದೆ. ಹಾಗಾಗಿ ನೆನಪಿಟ್ಟುಕೊಳ್ಳಿ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಾಗರಿಕ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಯಾವ ಸ್ವಾತಂತ್ರ್ಯ ರಾಜ್ಯದಿಂದ ಕೊಟ್ಟು ರಾಜ್ಯದ ರಕ್ಷಣೆಗೆ ಒಳಪಟ್ಟಿದೆಯಾ ಆ ಸ್ವಾತಂತ್ರ್ಯವನ್ನು ನಾಗರಿಕ ಸ್ವಾತಂತ್ರ್ಯ ಅಂತ ಕರೀತೇವೆ. ದ ಫ್ರೀಡಮ್ ವಿಚ್ ಈಸ್ ಪ್ರೊವೈಡೆಡ್ ಬೈ ದ ಸ್ಟೇಟ್, ವಿಚ್ ಈಸ್ ಪ್ರೊಟೆಕ್ಟೆಡ್ ಬೈ ದ ಸ್ಟೇಟ್, ಅಂಡ್ ದಿಸ್ ಫ್ರೀಡಮ್ ಈಸ್ ನೆಸೆಸರಿ to every individual to lead a civilized life. ನಾಗರಿಕ ಜೀವನವನ್ನು ನಡೆಸಲಿಕ್ಕೆ ಈ ಒಂದು ಹಕ್ಕುಗಳನ್ನು ರಾಜ್ಯ ನಮಗೆ ಕೊಟ್ಟಿದೆ. And these rights are provided to each and every citizen of the country without any discrimination. ಯಾವುದೇ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಹಕ್ಕುಗಳನ್ನು ರಾಜ್ಯ ಕೊಟ್ಟಿದೆ. ಸೊ ಈ ಹಕ್ಕುಗಳನ್ನು ಈ ಒಂದು ಸ್ವಾತಂತ್ರ್ಯವನ್ನು ಯಾವ ರೀತಿಯಲ್ಲಿ ಕೊಟ್ಟಿದೆ ಅಂತ ಹೇಳಿದ್ರೆ ನಾಗರಿಕ ಹಕ್ಕುಗಳ ಮೂಲಕ. So the civil rights like right to life, right to equality, right to freedom of expression, right to freedom of press, etc. ಬೇರೆ ಬೇರೆ ಹಕ್ಕುಗಳು ಇದೆ, ನಾಗರಿಕ ಹಕ್ಕುಗಳು ಅಂತ ಹೇಳಿ. ಸೊ ಈ ನಾಗರಿಕ ಹಕ್ಕುಗಳ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯ ನಾಗರಿಕ ಸ್ವಾತಂತ್ರ್ಯವನ್ನ ರಾಜ್ಯ ಗೌರವಿಸುತ್ತದೆ ಮತ್ತು ನೀಡುತ್ತದೆ, ಅದನ್ನು ರಕ್ಷಿಸುವ ಕೆಲಸವನ್ನ ಕೂಡ ಮಾಡ್ತದೆ. ಸೊ ಇಫ್ ಎನಿಬಡಿ ವೈಲೇಟ್ಸ್ ಸಿವಿಲ್ ರೈಟ್ಸ್, ಹಿ ಕ್ಯಾನ್ ಮೂವ್ ಟು ದ ಕೋರ್ಟ್. ಯಾರಾದರೂ ನಮ್ಮ ನಾಗರಿಕ ಹಕ್ಕನ್ನು ಉಲ್ಲಂಘನೆ ಮಾಡಿದರೆ ನಾವು ನೇರವಾಗಿ ನ್ಯಾಯಾಲಯಕ್ಕೆ ಹೋಗ್ಬೋದು, ನ್ಯಾಯಾಲಯದಿಂದ ರಕ್ಷಣೆಯನ್ನು ಪಡ್ಕೊಳ್ಬೋದು. ಹಾಗಾಗಿ ಈ ಹಕ್ಕುಗಳನ್ನು ವಿದೇಶಿಯನನ್ನು ಒಳಗೊಂಡಂತೆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅನುಭವಿಸುವ ಯೋಗ್ಯತೆಯನ್ನು ಹೊಂದಿದ್ದಾನೆ ಎನ್ನುವುದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ದಿಸ್ ಇಸ್ ಅಬೌಟ್ ದ ಸಿವಿಲ್ ರೈಟ್ಸ್. ದೆನ್ ದ ಥರ್ಡ್ ಒನ್ ಇಸ್ ದ ಪೊಲಿಟಿಕಲ್ ರೈಟ್ಸ್. Political liberty. Sorry for that. Political liberty. Political liberty is the freedom of the individual. Freedom of the individual to participate in the political activities of the state. Political activities of the state. So political freedom or liberty means freedom of the individual to participate, participate, participate in the political activities of the state. ರಾಜ್ಯದ ರಾಜಕೀಯ ಚಟುವಟಿಕೆಗಳಲ್ಲಿ ಪ್ರತಿಯೊಬ್ಬ ಪೌರನಿಗೂ ಪಾಲ್ಗೊಳ್ಳುವಂತಹ ಒಂದು ಸ್ವಾತಂತ್ರ್ಯ ಇದೆಯಲ್ಲ, ಅದನ್ನ ರಾಜಕೀಯ ಸ್ವಾತಂತ್ರ್ಯ ಅಂತ ಕರೀತೇವೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಟೂಡೆಂಟ್ಸ್ ಪ್ಲೀಸ್ ನೋಟ್, ದೀಸ್ ಫ್ರೀಡಮ್ ಆರ್ ಪೊಲಿಟಿಕಲ್ ಲಿಬರ್ಟಿ is given only to the citizens of the country. Citizens of the country. ಇದನ್ನ ಕೇವಲ ಪೌರರು ಮಾತ್ರ ಅನುಭವಿಸ್ತಾರೆ. ಒಂದು ದೇಶದಲ್ಲಿ ಪ್ರಜೆಗಳು ಮತ್ತು ಪೌರರು ಎನ್ನುವಂತಹ ವ್ಯತ್ಯಾಸವನ್ನು ಗುರುತಿಸಿಕೊಳ್ಳಿ ಮಕ್ಕಳೇ. ಸೊ there is a difference between the citizen and the subject. Who are citizens? Citizens are those people who completed 18 years of age. That means after 18 years they have the right to vote. So when they got the chance to express their political right, that is the right to vote, they will become the citizens. ನೆನಪಿಟ್ಕೊಳ್ಳಿ, ಯಾವಾಗ ಒಬ್ಬ ಪ್ರಜೆ 18 ವರ್ಷ ಆದ ನಂತರ ದೇಶದ
ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂತಹ ಹಕ್ಕನ್ನು ಪಡೀತಾನ, ಅಂದ್ರೆ ಅವನಿಗೆ ಮತದಾನದ ಹಕ್ಕನ್ನು ನೀಡಲಾಗ್ತದೆಯಾ, ಅಲ್ಲಿಂದ ನಾವು ಅವನನ್ನ ಪೌರ ಅಂತ ಕರೀತೇವೆ. ಅಲ್ಲಿ ಅವರಿಗೆ ಆದ ಪ್ರಜೆ ಆಗಿರ್ತಾನೆ. ಅಂದ್ರೆ 18 ವರ್ಷಕ್ಕಿಂತ ಕೆಳಗಿನವರು ಅವರು ಪ್ರಜೆಗಳಾಗಿರ್ತಾರೆ. ಆದರೆ ಅವರು ಪೌರರಾಗುವುದು 18 ವರ್ಷ ಆದ ನಂತರ ಅವರಿಗೆ ರಾಜಕೀಯ ಹಕ್ಕನ್ನು ಕೊಡಲಾಗ್ತದೆ. ಸೊ ಈ ರಾಜಕೀಯ ಸ್ವಾತಂತ್ರ್ಯವನ್ನ ಪೌರನಾದವನಿಗೆ ಮಾತ್ರ ನೀಡಲಾಗಿದೆ ಹೊರತು ವಿದೇಶಿಯನಿಗೆ ಇದನ್ನು ಕೊಡಲಿಲ್ಲ. ಸೊ ದ ಫಾರಿನರ್ಸ್ ಕೆನಾಟ್ ಎಂಜಾಯ್ ದ ಪೊಲಿಟಿಕಲ್ ಲಿಬರ್ಟಿ. ಸೊ ದಿಸ್ ಪೊಲಿಟಿಕಲ್ ಲಿಬರ್ಟಿ ಈಸ್ ಮೇನ್ಲಿ ಗಿವನ್ ಇನ್ ದ ಡೆಮೋಕ್ರೆಟಿಕ್ ಸ್ಟೇಟ್, where the democracy is a form of government which is formed by the people, form of government which is formed by the people through election. There is a universal adult franchise. Please note, universal adult franchise ಅಂದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳಿದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ. So there is a universal adult franchise in democratic state where people will cast their vote and form the government. They can contest in the election. So they can elect and select the government. So this is possible only in a democratic state. Please note. In other form of government, we cannot enjoy this right. So political liberty is given in the democratic state where people have the chance to make a political participation. ರಾಜಕೀಯ ಪಾಲ್ಗೊಳ್ಳುವಿಕೆ ಏನಿದೆ ಅದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮಾತ್ರ ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ರಾಜಕೀಯ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಅರ್ಥ ಇದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ನಾವು ನಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಸರ್ಕಾರವನ್ನು ರಚಿಸ್ತೇವೆ. ಹಾಗಾದ್ರೆ ಸರ್ಕಾರ ಯಾರ್ದು? ಅದು ನಮ್ದು, ನಾವು ಆಯ್ಕೆ ಮಾಡಿದಂತಹ ಸರ್ಕಾರ. ಹಾಗಾಗಿ ರಾಜಕೀಯ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಎಲ್ಲಿ ವ್ಯಕ್ತಿಗೆ ಅಥವಾ ಪೌರನಿಗೆ ರಾಜ್ಯದ ರಾಜಕೀಯ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವ ಮುಕ್ತ ಅವಕಾಶ ಇರ್ತದೆಯಾ ಆಗ ಅದಕ್ಕೆ ರಾಜಕೀಯ ಸ್ವಾತಂತ್ರ್ಯ ಅಂತ ನಾವು ಕರೀತೇವೆ. ಸೊ ಹೌ ಇಟ್ ಈಸ್ ಪಾಸಿಬಲ್? ದ ಸ್ಟೇಟ್ ಎನ್ಶೂರ್ಸ್ political liberty through political rights. The state ensures the political liberty through political rights. ಈ ಒಂದು ರಾಜಕೀಯ ಸ್ವಾತಂತ್ರ್ಯವನ್ನ ರಾಜ್ಯ ನಮಗೆ ಹೇಗೆ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ರಾಜಕೀಯ ಹಕ್ಕುಗಳ ಮೂಲಕ ಕೊಟ್ಟಿದೆ. ಸೊ ವಿಚ್ ಆರ್ ದ ಪೊಲಿಟಿಕಲ್ ರೈಟ್ಸ್? ಇದನ್ನ ಕೂಡ ನಾವು ಡೀಟೇಲ್ ಆಗಿ ಮುಂದೆ ನೋಡ್ಲಿಕ್ಕಿದ್ದೇವೆ. ಸೊ ಜಸ್ಟ್ ಮೆನ್ಷನ್ ವಿಚ್ ಆರ್ ದ ಪೊಲಿಟಿಕಲ್ ರೈಟ್ಸ್ ಅಂತ ಹೇಳಿ. So there are certain rights which are called political rights. ಯಾವುದೆಲ್ಲ? ರೈಟ್ ಟು ವೋಟ್, ಮತ ನೀಡುವ ಹಕ್ಕು, ರೈಟ್ ಟು ವೋಟ್, VOTE, ರೈಟ್ ಟು ವೋಟ್. ರೈಟ್ ಟು ಕಂಟೆಸ್ಟ್ ಇಲೆಕ್ಷನ್ಸ್, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಹಕ್ಕು, ರೈಟ್ ಟು ಕಂಟೆಸ್ಟ್ ಇಲೆಕ್ಷನ್ಸ್. ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸ್, ಅಂದ್ರೆ ಯಾವುದೇ ಸಾರ್ವಜನಿಕ ಸೇವೆಯಲ್ಲಿ ಸೇವೆ ಮಾಡುವಂತ ಅವಕಾಶ, ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸ್. ದೆನ್ ರೈಟ್ ಟು ಪಿಟಿಷನ್, ಮನವಿಯನ್ನ ಸಲ್ಲಿಸುವಂತಹ ಹಕ್ಕು, ಮನವಿಯನ್ನ ಸಲ್ಲಿಸುವಂತಹ ಹಕ್ಕು, ರೈಟ್ ಟು ಪಿಟಿಷನ್ ಅಂತ ಕರೀತೇವೆ. ದೆನ್ ರೈಟ್ ಟು ಕ್ರಿಟಿಸೈಸ್, ಟೀಕಿಸುವ ಹಕ್ಕು. ಸೊ 5 ರಾಜಕೀಯ ಹಕ್ಕುಗಳು ನಮಗಿದೆ. ಒಂದು ಮತ ನೀಡುವ ಹಕ್ಕು, ರೈಟ್ ಟು ವೋಟ್, ರೈಟ್ ಟು ಕಂಟೆಸ್ಟ್ ಇಲೆಕ್ಷನ್, ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸ್, ಸಾರ್ವಜನಿಕ ಸೇವೆಯಲ್ಲಿ ಸೇವೆ ಸಲ್ಲಿಸುವಂತಹ ಹಕ್ಕು ಅಥವಾ ಯಾವುದೇ ಸಾರ್ವಜನಿಕ ಸಂಸ್ಥೆಯಲ್ಲಿ ಅಧಿಕಾರಿಗಳಾಗಿ ಆಯ್ಕೆಯಾಗುವಂತಹ ಹಕ್ಕು. ದೆನ್ ರೈಟ್ ಟು ಪಿಟಿಷನ್ ಅಥವಾ ಮನವಿ ಸಲ್ಲಿಸುವಂತಹ ಹಕ್ಕು. ದೆನ್ ರೈಟ್ ಟು ಕ್ರಿಟಿಸೈಸ್, ಟೀಕಿಸುವ ಹಕ್ಕು, ಸರ್ಕಾರವನ್ನ ಟೀಕಿಸುವಂತಹ ಹಕ್ಕು ನಮಗಿದೆ. ಸೊ ಈ 5 ಹಕ್ಕುಗಳನ್ನ ನಾವು ಯಾವಾಗ ಪಡೀತೇವೆ? ನಮಗೆ 18 ವರ್ಷ ಆದ ನಂತರ. ಆಗ ನಾವು ಪೌರರಾಗ್ತೇವೆ. ಅಲ್ಲಿಂದ ನಮಗೆ ರಾಜಕೀಯ ಹಕ್ಕುಗಳು ಸಿಗ್ತವೆ. ಈ ರಾಜಕೀಯ ಹಕ್ಕುಗಳನ್ನು ಅನುಭವಿಸುವುದರ ಮೂಲಕ ನಾವು ರಾಜಕೀಯ ಸ್ವಾತಂತ್ರ್ಯವನ್ನು ಅನುಭವಿಸ್ತೇವೆ. ಇದನ್ನು ಗಮನಿಸಿಕೊಳ್ಳಿ. ಸೊ ದ ಪೊಲಿಟಿಕಲ್ ಲಿಬರ್ಟಿ ಬಿಕಮ್ ಮೀನಿಂಗ್ಫುಲ್ ವೆನ್ ದ ಸಿಟಿಸನ್ ಎನ್ಶೂರ್ಸ್ ಪೊಲಿಟಿಕಲ್ ರೈಟ್ಸ್. ಸೊ ದಿಸ್ ಇಸ್ ದ ಥರ್ಡ್ ಲಿಬರ್ಟಿ ವಿ ಹ್ಯಾವ್. Then the fourth one is the economic liberty. So what is economic liberty? Economic liberty means freedom from want and hunger. Freedom from want and hunger or starvation ಅಂತ ನಾವು ಕರೀತೇವೆ. ಹಂಗರ್ ಅಥವಾ starvation. Freedom from want or hunger or starvation. It is
providing an opportunity to the people, providing an opportunity to the people to earn is a daily bread. ನೆನಪಿಟ್ಕೊಳ್ಳಿ. So economic liberty is providing an opportunity, opportunity ಅಂದ್ರೆ ಏನು? ಅವಕಾಶ. opportunity to the people to earn his daily bread. ಅಂದ್ರೆ ಸಾಂಕೇತಿಕವಾಗಿ ಹೇಳುವಂತದ್ದು ತನ್ನ ದಿನನಿತ್ಯದ ಆಹಾರ ಏನಿದೆ, ಬ್ರೆಡ್ ಅಂತ ಹೇಳಿದ್ರೆ ಆಹಾರ, ಆ ಆಹಾರವನ್ನ ಪಡೀಲಿಕ್ಕೆ ಅವನಿಗೆ ಅವಕಾಶವನ್ನ ಮಾಡಿಕೊಡುವಂಥದ್ದು, ಆಪರ್ಚುನಿಟಿ, ಅವಕಾಶ ಮಾಡಿಕೊಡುವಂಥದ್ದು. ಏನು ಅರ್ಥ ಇದರದ್ದು? ದಟ್ ಮೀನ್ಸ್ ಈಚ್ ಅಂಡ್ ಎವ್ರಿ ಸಿಟಿಸನ್ ಶುಡ್ ಬಿ ಫ್ರೀ ಫ್ರಮ್ ಎನಿ ವಾಂಟ್ ಆರ್ ಹಂಗರ್. ವಾಂಟ್ ಅಂತ ಹೇಳಿದ್ರೆ ಆಸೆ, ಹಂಗರ್ ಅಂತ ಹೇಳಿದ್ರೆ ಏನು? ಹಸಿವು. ಸೊ ಹಸಿವಿನಿಂದ ಮುಕ್ತನಾಗಿರುವುದು. ಅದಕ್ಕೆ ಏನು ಅಗತ್ಯ? ದೇರ್ ಮಸ್ಟ್ ಬಿ ಎ ಮಿನಿಮಮ್ ಬೇಸಿಕ್ ನೆಸೆಸಿಟೀಸ್. ದಟ್ ಮೀನ್ಸ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಸ್ಟೇಟ್ ಟು ಪ್ರೊವೈಡ್ ಮಿನಿಮಮ್ ಬೇಸಿಕ್ ನೆಸೆಸಿಟೀಸ್ ಆಫ್ ಲೈಫ್ ಲೈಕ್ ಫುಡ್, ಕ್ಲೋದಿಂಗ್ ಅಂಡ್ ಶೆಲ್ಟರ್. ನೆನ್ಪಿಟ್ಕೊಳ್ಳಿ, ಒಂದು ರಾಜ್ಯ ತನ್ನ ಪ್ರಜೆಗಳಿಗೆ ಮೂಲಭೂತವಾದಂತಹ ಕೆಲವು ಅವಶ್ಯಕತೆಗಳನ್ನು ಒದಗಿಸಿಕೊಡ್ಬೇಕು. ಆ ಮೂಲಭೂತ ಅವಶ್ಯಕತೆಗಳು ಯಾವುದು? ಫುಡ್, ಆಹಾರ, ಕ್ಲೋದಿಂಗ್, ಬಟ್ಟೆ, ಆನಂತರ ಶೆಲ್ಟರ್, ವಸತಿ. ಈ ಮೂರು ಅವಶ್ಯಕತೆಗಳನ್ನು ಕಡ್ಡಾಯವಾಗಿ ಒದಗಿಸಿಕೊಟ್ಟಾಗ ಒಬ್ಬ ವ್ಯಕ್ತಿಗೆ ಸಮಾಜದಲ್ಲಿ ತಾನು ಹಸಿವಿನಿಂದ ಮುಕ್ತನಾಗಿದ್ದೇನೆ ಅಥವಾ ತನಗೆ ಒಂದು ಮೂಲಭೂತವಾದಂತಹ ರಕ್ಷಣೆ ಇದೆ ಎಂದು ಅನಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಕೆಲಸ ಆಗಬೇಕಾಗಿದೆ. ಇದನ್ನು ನಾವು ಆರ್ಥಿಕ ಸ್ವಾತಂತ್ರ್ಯ ಅಂತ ಕರೀತೇವೆ. ಸೊ ಹೌ ದ ಸ್ಟೇಟ್ ಎನ್ಶೂರ್ಸ್ ದ ಎಕನಾಮಿಕ್ ಲಿಬರ್ಟಿ? ಹಾಗಾದ್ರೆ ರಾಜ್ಯ ಈ ಒಂದು ಆರ್ಥಿಕ ಸ್ವಾತಂತ್ರ್ಯವನ್ನ ವ್ಯಕ್ತಿಗೆ ಹೇಗೆ ನೀಡುತ್ತದೆ ಅಂತ ಕೇಳಿದ್ರೆ, ಹೌ ದ ಸ್ಟೇಟ್ ಎನ್ಶೂರ್ಸ್ ಎಕನಾಮಿಕ್ ಲಿಬರ್ಟಿ? ದಟ್ ಈಸ್ ಥ್ರೂ ದ economic rights. The state ensures economic rights to the people. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ರಾಜ್ಯ ಕೆಲವೊಂದು ಆರ್ಥಿಕ ಹಕ್ಕುಗಳನ್ನು ನೀಡಿದೆ. ಈ ಆರ್ಥಿಕ ಹಕ್ಕುಗಳು ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವ ಉದ್ದೇಶಕ್ಕಾಗಿ ಮತ್ತು ಅವನಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡುವ ಉದ್ದೇಶಕ್ಕಾಗಿ ಈ ಒಂದು ಹಕ್ಕುಗಳನ್ನು ರಾಜ್ಯ ನೀಡಿದೆ. ಸೊ ವಿಚ್ ಆರ್ ದ ಎಕಾನಮಿಕ್ ರೈಟ್ಸ್? ಯಾವುದು ಆರ್ಥಿಕ ಹಕ್ಕುಗಳು? ಯಾವುದು ಅಂತ ಹೇಳಿದ್ರೆ, ರೈಟ್ ಟು ವರ್ಕ್ ಅಂದ್ರೆ ಕೆಲಸ ಮಾಡುವ ಹಕ್ಕು, ಅಥವಾ ರೈಟ್ ಟು ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೇವೆ. ರೈಟ್ ಟು ವರ್ಕ್ ಅಥವಾ ಕೆಲಸ ಮಾಡುವ ಹಕ್ಕು. ರೈಟ್ ಟು ಪ್ರಾಪರ್ಟಿ, ಆಸ್ತಿಯ ಹಕ್ಕು. ರೈಟ್ ಟು ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಒಪ್ಪಂದ. ರೈಟ್ ಟು ಕಾಂಟ್ರಾಕ್ಟ್ ಅಥವಾ ಒಪ್ಪಂದ ಮಾಡುವ ಹಕ್ಕು. ಸೊ ರೈಟ್ ಟು ವರ್ಕ್, ರೈಟ್ ಟು ಪ್ರಾಪರ್ಟಿ, ರೈಟ್ ಟು ಕಾಂಟ್ರಾಕ್ಟ್, ಮತ್ತೊಂದು ರೈಟ್ ಟು ರೆಸ್ಟ್ ಅಂಡ್ ಲೀಶರ್. ರೈಟ್ ಟು ರೆಸ್ಟ್ ಅಂತ ಹೇಳಿದ್ರೆ ವಿರಾಮ, ವಿಶ್ರಾಂತಿಯ ಹಕ್ಕು. ವಿರಾಮ ಮತ್ತು ವಿಶ್ರಾಂತಿಯ ಹಕ್ಕು. ರೆಸ್ಟ್ ಅಂಡ್ ಲೀಶರ್, LEISURE. ಸೊ ವಿರಾಮದ ಹಕ್ಕು ಅಂತ ನಾವು ಕರೀತೇವೆ. ಕೊನೆಯದಾಗಿ ರೈಟ್ ಟು ಮೆಟೀರಿಯಲ್ ಸೆಕ್ಯೂರಿಟಿ ಲೈಕ್ ಓಲ್ಡ್ ಏಜ್ ಬೆನಿಫಿಟ್ಸ್, ಪೆನ್ಷನ್ಸ್, ಮೆಡಿಕಲ್ ಬೆನಿಫಿಟ್ಸ್ ಎಕ್ಸೆಟ್ರಾ. ಮೆಟೀರಿಯಲ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಭೌತಿಕ ರಕ್ಷಣೆಯ ಹಕ್ಕು ಅಥವಾ ವಾಸ್ತವಿಕ ರಕ್ಷಣೆಯ ಹಕ್ಕು ಅಂತ ಕರೀತೇವೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ನಿರ್ದಿಷ್ಟ ಏಜ್ ಅಲ್ಲಿ ರಕ್ಷಣೆ ನೀಡುವ ಅವಕಾಶ ಇದೆ ಅಥವಾ ಅವಶ್ಯಕತೆ ಇದೆ. ಆ ರಕ್ಷಣೆ ನೀಡುವಂತಹ ಕೆಲಸವನ್ನ ನಾವು ಯಾರು ಮಾಡ್ತಾರೆ? ರಾಜ್ಯ ಮಾಡ್ತದೆ. ಸೊ ಏನದು? ಓಲ್ಡ್ ಏಜ್ ಬೆನಿಫಿಟ್ಸ್, ವೃದ್ಧಾಪ್ಯ ವೇತನಗಳನ್ನು ಕೊಡ್ತಾರೆ ಸರ್ಕಾರ, ಅಥವಾ ಅವರಿಗೆ ಕೆಲವು ವೈದ್ಯಕೀಯ ಸೌಲಭ್ಯಗಳನ್ನು ಕೊಡ್ತಾರೆ ಜನ. ವಿಧವಾ ವೇತನವನ್ನು ಕೊಡ್ತಾರೆ. ಯಾಕಾಗಿ? ಕೆಲವೊಂದು ಹಂತದಲ್ಲಿ ಅಂದ್ರೆ ನಿರ್ದಿಷ್ಟ ಹಂತದಲ್ಲಿ ನಮಗೆ ನಮ್ಮ ರಕ್ಷಣೆಯನ್ನ ನಾವೇ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಅಬಲೆಯರು ಅಂತ ತಿಳ್ಕೊಳ್ಬೋದು. ಆವಾಗ ರಾಜ್ಯ ನಮ್ಮ ಸಹಾಯಕ್ಕೆ ಬರ್ತದೆ. ಅದಕ್ಕೆ ಭೌತಿಕ ಸಹಾಯವನ್ನು ಒದಗಿಸುವುದು. ಸೊ ಒಟ್ಟು 5 ಆರ್ಥಿಕ ಹಕ್ಕುಗಳು ಇದೆ. ಯಾವುದೆಲ್ಲ? ಕೆಲಸದ ಹಕ್ಕು, ರೈಟ್ ಟು ವರ್ಕ್, ಆಸ್ತಿಯ ಹಕ್ಕು, ರೈಟ್ ಟು ಪ್ರಾಪರ್ಟಿ, ರೈಟ್ ಟು ಕಾಂಟ್ರಾಕ್ಟ್, ಒಪ್ಪಂದದ ಹಕ್ಕು, ದೆನ್ ಮತ್ತೊಂದು ಯಾವುದು? ರೈಟ್ ಟು ರೆಸ್ಟ್ ಅಂಡ್ ಲೀಜರ್, ವಿರಾಮದ ಹಕ್ಕು. ಆನಂತರ ಕೊನೆಯದು ರೈಟ್ ಟು ಮೆಟೀರಿಯಲ್ ಸೆಕ್ಯೂರಿಟಿ, ಭೌತಿಕ ರಕ್ಷಣೆಯ ಹಕ್ಕು ಲೈಕ್ ಓಲ್ಡ್ ಏಜ್ ಬೆನಿಫಿಟ್ಸ್, ವಿಡೋ ಪೆನ್ಷನ್ಸ್ ಆರ್ ಮೆಡಿಕಲ್ ಬೆನಿಫಿಟ್ಸ್ ಎಸೆಟ್ರಾ, ಅಥವಾ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಸಿಕ್ನೆಸ್ ಬೆನಿಫಿಟ್ಸ್ ಎಸೆಟ್ರಾ. ಸೊ ಹಿಯರ್
the government will try to eradicate unemployment, underemployment, starvation, etc. and thereby ensures economic liberty. ಸರ್ಕಾರ ಎನ್ನುವಂಥದ್ದು ಇಲ್ಲಿ ಉದ್ಯೋಗವನ್ನು ಒದಗಿಸುವಂಥದ್ದು ಅಥವಾ ಅವರ ಒಂದು ಹಸಿವಿನಿಂದ ಮುಕ್ತವಾದಂತಹ ಸಮಾಜವನ್ನು ನಿರ್ಮಿಸುವಂಥದ್ದು, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂಥದ್ದು ಈ ಕೆಲಸವನ್ನು ಮಾಡ್ತದೆ. ಇದರ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆರ್ಥಿಕವಾದಂತಹ ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಎನ್ನುವಂಥದ್ದು. ಸೊ ದಟ್ ಇಸ್ ಕಾಲ್ಡ್ ಇಕಾನಮಿಕ್ ಲಿಬರ್ಟಿ. ಆರ್ಥಿಕ ಹಕ್ಕುಗಳ ಮೂಲಕ ಇದನ್ನ ಸಾಧನೆ ಮಾಡಲಾಗ್ತದೆ. ದೆನ್ ದ ಲಾಸ್ಟ್ ಒನ್ ಈಸ್ ದ ನ್ಯಾಷನಲ್ ಲಿಬರ್ಟಿ. ಸೊ ನ್ಯಾಷನಲ್ ಲಿಬರ್ಟಿ ಇಂಪ್ಲೈಸ್ national freedom, or it is also called as independence of the nation. In the sense that the country is free from any other outside control. One thing we must remember, the national freedom is the basis for all other freedoms enjoyed by the individual. That means the civil liberty or political liberty or the economic liberty can be possible only when the country is independent. Otherwise it is not possible. ಅಲ್ವಾ? ಯಾವಾಗ ರಾಷ್ಟ್ರ ಸ್ವತಂತ್ರವಾಗಿರ್ತದ ಆಗ ನಮಗೆ ಎಲ್ಲ ರೀತಿಯ ಸ್ವಾತಂತ್ರ್ಯಗಳು ಸಿಗ್ತವೆ. ಹಾಗಾಗಿ ರಾಷ್ಟ್ರೀಯ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, ಒಂದು ರಾಷ್ಟ್ರ ಪರಕೀಯ ಆಡಳಿತದಿಂದ ಮುಕ್ತವಾಗಿರುವುದು ಅಂತ ಅರ್ಥ. ಸೊ ಯಾವಾಗ ಒಂದು ರಾಷ್ಟ್ರ ಪರಕೀಯ ಆಡಳಿತದಿಂದ ಮುಕ್ತವಾಗಿರ್ತದ ಆಗ ಆ ರಾಷ್ಟ್ರ ತನ್ನ ಪ್ರಜೆಗಳಿಗೆ ಬೇಕಾದಂತಹ ಎಲ್ಲ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ನಾಗರಿಕ ಸ್ವಾತಂತ್ರ್ಯ ಇರ್ಬೋದು, ರಾಜಕೀಯ ಸ್ವಾತಂತ್ರ್ಯ ಇರ್ಬೋದು, ಆರ್ಥಿಕ ಸ್ವಾತಂತ್ರ್ಯ ಇರ್ಬೋದು, ಎಲ್ಲ ಸ್ವಾತಂತ್ರ್ಯಗಳು ಇರಬೇಕಾದ್ರೆ ನಮಗೆ ಮೊದಲು ರಾಷ್ಟ್ರೀಯ ಸ್ವಾತಂತ್ರ್ಯ ಇರಬೇಕು. So before 1947 August 15, India did not enjoy national freedom. That means there was no political rights, there was no civil rights were there, but particularly political rights were not there for the Indians before 15th August 1947. 15ನೇ ಆಗಸ್ಟ್ 1947ರ ಹಿಂದೆ ಭಾರತ ಸ್ವತಂತ್ರ ರಾಷ್ಟ್ರ ಆಗಿರಲಿಲ್ಲ, ಅಂದ್ರೆ ನ್ಯಾಷನಲ್ ಫ್ರೀಡಮ್ ಇರಲಿಲ್ಲ. ಆವಾಗ ನಮಗೆ ಯಾವುದೇ ರಾಜಕೀಯ ಹಕ್ಕುಗಳು ಇರಲಿಲ್ಲ, ಮತ ನೀಡುವಂತ ಅವಕಾಶ ಇರಲಿಲ್ಲ, ನಾವು ಒಂದು ರೀತಿಯಲ್ಲಿ ಗುಲಾಮರಾಗಿದ್ದೆವು, ನಮಗೆ ಸ್ವಾತಂತ್ರ್ಯವೇ ಇರಲಿಲ್ಲ. ಹಾಗಾಗಿ ನಾವು ಅವರ ಕೃಪೆಯಂತೆ ಬದುಕಬೇಕಾದಂಥ ಪರಿಸ್ಥಿತಿ, ಬ್ರಿಟಿಷರ ಕೃಪೆಯಂತೆ ಬದುಕಬೇಕಾದಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ರಾಷ್ಟ್ರೀಯ ಸ್ವಾತಂತ್ರ್ಯ ಯಾವಾಗ ಸಿಗ್ತದ ಆವಾಗ ಎಲ್ಲ ರೀತಿಯ ಸ್ವಾತಂತ್ರ್ಯಗಳಿಗೂ ಅರ್ಥ ಇರ್ತದೆ. ಎಲ್ಲ ರೀತಿಯ ಸ್ವಾತಂತ್ರ್ಯಗಳ ಮೂಲ ಆ ರಾಷ್ಟ್ರೀಯ ಸ್ವಾತಂತ್ರ್ಯದಲ್ಲಿ ಅಡಗಿದೆ ಅಂತ ಹೇಳಿದ್ರು ತಪ್ಪಲ್ಲ. ಹಾಗಾಗಿ ರಾಷ್ಟ್ರೀಯ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಆಡಳಿತಕ್ಕೆ ಒಳಪಡದೆ ಮುಕ್ತವಾಗಿರುವುದು ಅಂತ ಅರ್ಥ. ಸೊ ದ ಕಂಟ್ರಿ ಈಸ್ ಫ್ರೀ ಫ್ರಮ್ ದ ಕಂಟ್ರೋಲ್ ಆಫ್ ಎನಿ ಅದರ್ ಪವರ್. ದ ಕಂಟ್ರಿ ಈಸ್ ಫ್ರೀ ಫ್ರಮ್ ದ ಕಂಟ್ರೋಲ್ ಆಫ್ ಎನಿ ಅದರ್ ಪವರ್. ಬೇರೆ ರಾಷ್ಟ್ರದ ಆಡಳಿತಕ್ಕೆ ಒಳಪಡದೆ ಇರುವುದು. ಸೊ ಇಷ್ಟು ಅಂಶಗಳನ್ನು ನೆನಪಿಟ್ಟುಕೊಳ್ಳಿ. ದೇರ್ ಆರ್ 5 ಇಂಪಾರ್ಟೆಂಟ್ ಕೈಂಡ್ಸ್ ಆಫ್ ಲಿಬರ್ಟಿ. Students, please note, liberty is very essential to each and every citizen, every individual. We can say that every individual. In order to develop our individual personality, in order to protect our interest in the society, the liberty is very essential. If liberty is not there, we are almost slaves in the society. It is not possible to imagine that condition of our life. ಅಲ್ವಾ? ಒಂದು ವೇಳೆ ಸ್ವಾತಂತ್ರ್ಯ ನಮಗೆ ಇಲ್ಲದೆ ಇದ್ರೆ ನಾವು ಒಂದು ರೀತಿಯಲ್ಲಿ ಗುಲಾಮರಾಗ್ತಾ ಇದ್ದೇವೆ ಏನೋ. ಯಾವ ರೀತಿಯಲ್ಲಿ ನಮಗೆ ಬ್ರಿಟಿಷರ ಆಡಳಿತದಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ಇತ್ತ ಅಥವಾ ಅದರ ಒಂದು ಅನುಭವ ಆಗಿತ್ತ, ಆ ಅನುಭೂತಿ ಏನಿದೆ ಅದು ಖಂಡಿತ ಆಗ್ತದೆ. ಹಾಗಾಗಿ ಸ್ವಾತಂತ್ರ್ಯ ಎನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ಅವನ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಒಂದು ವೇಳೆ ಸ್ವಾತಂತ್ರ್ಯ ಇಲ್ಲ ಅಥವಾ ಹಕ್ಕುಗಳು ಇಲ್ಲ ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಗುಲಾಮರು ಅಂತ ಆಗ್ತಾ ಇದ್ದೆವು. ಹಾಗಾಗಿ ಲಿಬರ್ಟಿ ಇಸ್ ವೆರಿ ಎಸೆನ್ಷಿಯಲ್ ಟು ದ ಇಂಡಿವಿಜುವಲ್ ಇನ್ ಹಿಸ್ ಲೈಫ್ ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಡೆವಲಪ್ ಹಿಸ್ ಇಂಡಿವಿಜುವಲ್ ಪರ್ಸನಾಲಿಟಿ. ಸೊ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್. ಸ್ಟೂಡೆಂಟ್ಸ್, ಪ್ಲೀಸ್ ನೋಟ್, ಇಟ್ ಈಸ್ ಎ 5 mark question in the examination. Generally, what are the kinds of liberty? Explain. Such kind of questions will be asked. ಸ್ವಾತಂತ್ರ್ಯದ ವಿಧಗಳು ಯಾವುದು ವಿವರಿಸಿ ಅಂತ ಕೇಳ್ತಾರೆ. ಅದೇ ರೀತಿ
there may be 2 mark questions, that is what is natural liberty, what is civil liberty, then what is economic liberty, what is political liberty, what is nation liberty. So every one, each and every point will be asked for 2 mark. ಪ್ರತಿಯೊಂದನ್ನು 2 ಮಾರ್ಕಿಗೆ ಕೇಳಬಹುದು. ಹಾಗಾಗಿ ಜಸ್ಟ್ ಮೀನಿಂಗ್ ಬರೆದ್ರೆ ಆಯಿತು. ಸಿವಿಲ್ ಲಿಬರ್ಟಿ ಅಂದರೆ ನ್ಯಾಚುರಲ್ ಲಿಬರ್ಟಿ ಅಂದರೆ ಏನು, ಸ್ವಾಭಾವಿಕ ಸ್ವಾತಂತ್ರ್ಯ ಅಂದರೆ ಏನು, ನಾಗರಿಕ ಸ್ವಾತಂತ್ರ್ಯ ಅಂದರೆ ಏನು, ರಾಜಕೀಯ ಸ್ವಾತಂತ್ರ್ಯ ಅಂದರೆ ಏನು, ಆರ್ಥಿಕ ಸ್ವಾತಂತ್ರ್ಯ ಎಂದರೇನು, ರಾಷ್ಟ್ರೀಯ ಸ್ವಾತಂತ್ರ್ಯ ಅಂದರೆ ಏನು, ಅದಕ್ಕೆ ಜಸ್ಟ್ ಒಂದು ವಾಕ್ಯದಲ್ಲಿ ಅರ್ಥವನ್ನ ಬರೆದ್ರೆ ಆಯ್ತು ಅಷ್ಟೇ. ಕೇಳಿದಾಗ ಯಾವ ಕ್ವಶನ್ಗೆ ಎಷ್ಟು ಮಾರ್ಕನ್ನು ಹೇಳಿರ್ತಾರ ಅಷ್ಟಕ್ಕೆ ಬೇಕಾದಂಥ ಆನ್ಸರನ್ನು ಬರೆದ್ರೆ ಆಯಿತು. ಸೊ ದಿಸ್ ಇಸ್ ಅಬೌಟ್ ದ ಕೈಂಡ್ಸ್ ಆಫ್ ಲಿಬರ್ಟಿ. So next class we are going to study another important concept